ಇರುವ ಹವಾಮಾನ ಮತ್ತು ನೀರಿನ ಕೊರತೆಯಿಂದ ಕಡಿಮೆ ವೆಚ್ಚದಲ್ಲಿ ಉತ್ತಮ ಲಾಭ ತಂದುಕೊಡುವ ಬೆಳೆಗಳತ್ತ ರೈತರು ಒಲವು ತೋರುತ್ತಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ರಾಮಸಾಗರದಲ್ಲಿ ರೈತರೊಬ್ಬರು ಕಡಿಮೆ ಖರ್ಚಿನಲ್ಲಿ ಸೀತಾಫಲ ಬೆಳೆದು ಉತ್ತಮ ಲಾಭ ಗಳಿಸುತ್ತಿದ್ದಾರೆ. ಬರದ ನಾಡಿನಲ್ಲೂ ಉತ್ತಮ ಬೆಳೆ ತೆಗೆದ ರೈತನ ಯಶೋಗಾಥೆ ಕುರಿತು ಒಂದು ವರದಿ. ಕೃಷಿಕ ಶೇಷಬಾಬು ತಮ್ಮ ಜಮೀನಿನಲ್ಲಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಹನಿ ನೀರಾವರಿ ಮೂಲಕ ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಮಿಶ್ರ ಬೆಳೆಯಲ್ಲಿ ತೊಡಗಿದ್ದಾರೆ. ವಿವಿಧ ಬಗೆಯ ಹಣ್ಣುಗಳನ್ನು ಬೆಳೆಯುವುದರೊಂದಿಗೆ ಲಾಭದಾಯಕ ಸೀತಾಫಲ ಬೆಳೆದು ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಚಿಗುರುವ ಸೀತಾಫಲ ಗಿಡಗಳು ಜೂನ್ನಿಂದ ಹೂಬಿಟ್ಟು ಸೆಪ್ಟೆಂಬರ್ನಿಂದ ಡಿಸೆಂಬರ್ ಅವಧಿಯಲ್ಲಿ ಕೊಯ್ಲಿಗೆ ಬರುತ್ತವೆ. ಸದ್ಯ ರಾಮಸಾಗರ ಭಾಗದಲ್ಲಿ ಸೀತಾಫಲ ಗಿಡಗಳು ಹೂಬಿಟ್ಟು ಕಾಯಿ ಕಟ್ಟುವ ಹಂತಕ್ಕೆ ತಲುಪಿವೆ. ಈ ಹಣ್ಣು ರುಚಿಯಷ್ಟೇ ಅಲ್ಲದೆ ಆರೋಗ್ಯಕ್ಕೂ ಅಮೃತವಾಗಿದೆ. ಈ ಹಣ್ಣಿನಲ್ಲಿ ವಿಟಮಿನ್ ಸಿ, ಪೊಟ್ಯಾಷಿಯಂ ಹಾಗೂ ಮೆಗ್ನೀಷಿಯಂ ಅಂಶ ಹೇರಳವಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ. ಆದರೆ ಮಧುಮೇಹ ಇರುವವರು ವೈದ್ಯರ ಸಲಹೆಯಂತೆ ಹಣ್ಣನ್ನು ಮಿತವಾಗಿ ಸೇವಿಸುವುದು ಒಳಿತು. ತೀವ್ರ ಬಿಸಿಲು ಮತ್ತು ನೀರಿನ ಅಭಾವದಲ್ಲೂ ಸೀತಾಫಲ ಬೆಳೆಗಾರರು ಉತ್ತಮ ಲಾಭ ಗಳಿಸಿ ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ದೂರದರ್ಶನದೊಂದಿಗೆ ಕೃಷಿಕ ಶೇಷಬಾಬು ತಾವು ಮಾವಿನಕಾಯಿ ಜೊತೆಗೆ ಸೀತಾಫಲ, ಡ್ರ್ಯಾಗನ್ ಫ್ರೂಟ್ ಮತ್ತು ಲಿಂಬೆಯನ್ನು ಅಂತರ ಬೆಳೆಯಾಗಿ ಬೆಳೆದಿದ್ದೇವೆ. ಇವುಗಳನ್ನು ಬೆಂಗಳೂರು ಮತ್ತು ಹೈದರಾಬಾದ್ ಮಾರುಕಟ್ಟೆಗಳಲ್ಲಿ ಮಾರಾಟ ಮಾಡುವ ಮೂಲಕ ಉತ್ತಮ ಲಾಭ ಗಳಿಸುತ್ತಿರುವುದಾಗಿ ಹೇಳಿದರು. ನಮ್ಮ 600 ಗಿಡಕ್ಕೆ ಒಂದು 2-3 ಟನ್ ಅಂತ ಕಂಪಲ್ಸರಿ ಬರುತ್ತೆ. ನಾವು ಬೆಂಗಳೂರು ಕಳಿಸ್ತೀವಿ. ನಮ್ಮದೇ ಆದ ಒಂದು 2,000-1,000 ಕಸ್ಟಮರ್ಸ್ ಇದ್ದಾರೆ ಬೆಂಗಳೂರಲ್ಲಿ. ನಾವು ಹಿಂಗೆ ಫ್ರೂಟ್ ಬಾಸ್ಕೆಟ್ಸ್ ಮಾಡ್ತೀವಿ. ನಾವು ಅಂದರೆ ಎಲ್ಲ ಫ್ರೂಟ್ಸ್ ನಮ್ಮ ತೋಟದಲ್ಲಿ ಅದನ್ನು ಸೇರ್ಪಡೆ ಮಾಡಿಕೊಂಡು ನಾವು ಬೇರೆ ಲೈಕ್ ದೊಡ್ಡ ಸಿಟೀಸ್ ಲೈಕ್ ಬೆಂಗಳೂರು ಆಗಲಿ ಹೈದರಾಬಾದ್ ಕಳಿಸ್ತೀವಿ. ನಾವು ತೋಟದ ಕೆಲಸಗಾರ ಶಿವಾನಂದ ರಾಸಾಯನಿಕ ಮುಕ್ತವಾಗಿ ಕೇವಲ ಸಾವಯವ ಗೊಬ್ಬರ ಬಳಸಿ ಈ ತೋಟವನ್ನು ನಿರ್ವಹಣೆ ಮಾಡಲಾಗುತ್ತಿದೆ. ಹನಿ ನೀರಾವರಿ ಪದ್ಧತಿಯ ಮೂಲಕ ಗಿಡಗಳಿಗೆ ನೀರು ಹರಿಸಲಾಗುತ್ತಿದೆ ಎಂದು ತಿಳಿಸಿದರು. ನಾವು ಇದಕ್ಕೆ ಯಾವುದೇ ರೀತಿ ರಾಸಾಯನಿಕ ಗೊಬ್ಬರನ ಬಳಸುವುದಿಲ್ಲ. ನಾವು ಎಲ್ಲ ಆರ್ಗಾನಿಕ್ ಮಾಡ್ತೇವೆ. ಇದು ಸಾವಯವ ಗೊಬ್ಬರ ಹಾಕ್ತೇವೆ. ಮುಂದೆ ಎಲ್ಲ ನಾವು ನಮ್ಮದು ಹಳೆ ಕಾಲದ ಪದ್ಧತಿ ಪ್ರಕಾರ ಮಾಡ್ತಾ ಇದ್ದೇವೆ. ಹನಿ ನೀರಾವರಿ ಮಾಡ್ತೇವೆ. ಹಗರಿ ಕೃಷಿ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಶ್ವೇತಾ ದೇಸಾಯಿ ಸೀತಾಫಲ ಹಣ್ಣು ಪ್ರಸ್ತುತ ಜನಪ್ರಿಯತೆ ಗಳಿಸುತ್ತಿದೆ. ಇದರ ನಿಯಮಿತ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುವುದಲ್ಲದೆ ಚರ್ಮದ ಕಾಂತಿ, ಜೀರ್ಣಕ್ರಿಯೆಗೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಎಂದರು. ಸೀತಾಫಲ ಇದೊಂದು ಜನಪ್ರಿಯ ಹಣ್ಣು ಅಂತಾನೆ ಹೇಳ್ಬೋದು. ಸೊ ಇದು ಕೂಡ ಪೋಷಕಾಂಶಗಳಿಂದ ಭರಿತವಾದ ಹಣ್ಣು. ಸೊ ಈ ಹಣ್ಣಿನಲ್ಲಿ ನಮಗೆ ಜೀವಸತ್ವಗಳಾದ ಜೀವಸತ್ವ ಸಿ, ಜೀವಸತ್ವ ಎ ಮತ್ತು ಖನಿಜಾಂಶಗಳಾದ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಹೇರಳವಾಗಿದ್ದಾವೆ. ಆಮೇಲೆ ನಾರಿನಂಶ ಕೂಡ ಇದರಲ್ಲಿ ಜಾಸ್ತಿ ಇದೆ. ಸೊ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್, ಸೊ ಇವು ಕೂಡ ಹೇರಳವಾಗಿದ್ದಾವೆ. ಸೊ ಇದರ ಪ್ರಯೋಜನಗಳಂತ ನೋಡೋದಾದರೆ, ಸೊ ಈ ಹಣ್ಣಿನ ನಿಯಮಿತ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಸೊ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ಸೋಂಕುಗಳ ವಿರುದ್ಧ ಹೋರಾಡಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗುತ್ತೆ. ಸಹಾಯಕ ತೋಟಗಾರಿಕೆ ಅಧಿಕಾರಿ ಚೇತನ್ ಕುಮಾರ್ ನಾಯಕ್ ಕಂಪ್ಲಿ ಭಾಗದಲ್ಲಿ ಸುಮಾರು 10 ಎಕರೆ ಪ್ರದೇಶದಲ್ಲಿ ಸೀತಾಫಲ ಬೆಳೆಯಲಾಗುತ್ತಿದ್ದು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಹಾಗೂ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆಯಡಿ ಇಲಾಖೆಯಿಂದ ಬೆಳೆಗಾರರಿಗೆ ಹಲವು ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದರು.
ನಮ್ಮ ಇಲಾಖೆಯಿಂದ ಹೇಳ್ಬೋದಾದ್ನಪ್ಪ ಅಂದ್ರೆ ಇಲ್ಲಿ ಸುತ್ತಮುತ್ತಲ ಇರ್ತಕ್ಕಂಥ ಹಣ್ಣಿನ ಬೆಳೆಗಾರರಿಗೆ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಮಾರ್ಕೆಟಿಗೆ ಹಣ್ಣುಗಳನ್ನು ಕಟಾವು ಆದ ನಂತರ ಅದನ್ನ ಮಾರಾಟ ಸಾಗಾಣಿಕೆ ರೂಪದಲ್ಲಿ ತಗೊಂಡೋಗ್ಲಿಕ್ಕೆ ನಮ್ಮ ಇಲಾಖೆಯಿಂದ RKVY ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಮತ್ತೆ CHD ಅಂದ್ರೆ ಸಮಗ್ರ ಕೃಷಿ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಪ್ಲಾಸ್ಟಿಕ್ ಕ್ರೇಟ್ಸ್ಗಳನ್ನು ನಾವು 20 kg ಕೆಪಾಸಿಟಿ ಪ್ಲಾಸ್ಟಿಕ್ ಕ್ರೇಟ್ಸ್ಗಳನ್ನು ನಾವು ರೈತರಿಗೆ ಸಹಾಯಧನ ರೂಪದಲ್ಲಿ ಕೊಡ್ತಾ ಇದ್ದೀವಿ. ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ G. ಶಂಕರಪ್ಪ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ಸೀತಾಫಲ ಬೆಳೆಯಲು ಧನ ಸಹಾಯ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಲ್ಲಿ ಈ ಬೆಳೆಯನ್ನ ರೈತರಿಗೆ ಸಹಾಯಧನ ಕೊಡ್ತಾ ಇದ್ದೀವಿ. ರೈತರು 500 ಒಂದು ಎಕರೆಗೆ ಗಿಡಗಳನ್ನ ಒಳ್ಳೆಯ ತಳಿಗಳು ತಂದು ಬಾಲನಗರ ಆನಂತರ NMK ಗೋಲ್ಡು ಈ ಥರ ತಳಿಗಳು ತಂದು ಮತ್ತು ಅವ್ರ ತೋಟದಲ್ಲಿ ಹಾಕ್ಕೊತಾರೆ. ಸ್ಪೇಸಿಂಗ್ 4.25 ಮೀಟರ್ 4.25 ಮೀಟರ್ ಅಂದರೆ 15 ಅಡಿ ಅಂತರದಲ್ಲಿ ಹಾಕ್ಕೊತಾರೆ. ನಾವು ಇದು ಶೇಕಡ 40 ಸಹಾಯಧನ ಅಂದರೆ 45,000ಕ್ಕೆ ಈಗ ಮೊದಲು 18,000 ರೂಪಾಯಿ ಕೊಡ್ತೀವಿ. ಆನಂತರ 30,000ಕ್ಕೆ 12,000 ರೂಪಾಯಿ ರೂಪದಲ್ಲಿ 75,000ಕ್ಕೆ ಒಟ್ಟಾರೆ 45,000 ಕೊಡ್ತೀವಿ. ಒಟ್ಟಾರೆ ಕಡಿಮೆ ನೀರಿನ ಸೌಲಭ್ಯವಿದ್ದರೂ ಆಧುನಿಕ ತಂತ್ರಜ್ಞಾನ ಮತ್ತು ಸಾವಯವ ಪದ್ಧತಿಯಿಂದ ಬೇರೆ ಬೆಳೆಗಳಿಗಿಂತ ಸೀತಾಫಲದಲ್ಲಿ ಉತ್ತಮ ಆದಾಯ ಗಳಿಸಬಹುದು ಎಂಬುದನ್ನು ರಾಮಸಾಗರದ ರೈತರು ಸಾಬೀತುಪಡಿಸಿದ್ದಾರೆ.